ಅಳಿಯಂದ್ರೆ ವೆಂಕಿ ಅವ್ರ ತಾಯಿ ಫೋಟೋನ ನಿಮಗೆ ಕೊಟ್ಟಿದ್ದಾನಲ್ವಾ? ಇಲ್ಲ. ಅಲ್ಲ, ನೀವಿಬ್ರು ಒಂದೊಂದು ಹೇಳಿದ್ರೆ ಹೇಗೆ? ಅವಳು ಹ್ಞೂ ಅಂತಾಳೆ, ನೀವಿಲ್ಲ ಅಂತೀರಾ? ಅದೇನು ಸರಿಯಾಗಿ ಹೇಳಿ. ಅಂದರೆ ಅಮ್ಮ, ಅಣ್ಣ ಮನೆಗೆ ಬಂದಾಗ ಫೋಟೋ ತೋರ್ಸಕ್ಕೆ ಅಂತಾನೆ ಹೊರಟ. ಆಮೇಲೆ ಅವನಿಗೆ ಫೋಟೋನೇ ಸಿಕ್ಕಲಿಲ್ಲ. ಓಹ್ ಹೌದಾ? ವೆಂಕಿ, ನಿಮ್ಮ ಅಮ್ಮಂದು ಫೋಟೋನ ಅವ್ರಿಗೆ ಕೊಡು. ಅಯ್ಯೋ, ಇವಾಗ ಯಾಕಮ್ಮ ಅದೆಲ್ಲ ಬಿಡು. ಯಾಕೆ ಅಂದರೆ ಅಳಿಯಂದ್ರಿಗೆ ವೆಂಕಿ ಅಮ್ಮ ಯಾರು ಅಂತ ಗೊತ್ತಾಗದೆ ಹೇಗೆ ಹುಡುಕ್ತಾರೆ ಹೇಳು? ವೆಂಕಿ, ನಿಮ್ಮ ಅಮ್ಮನ ಫೋಟೋನ ಕೊಡು ಅವ್ರಿಗೆ. ಹೋಗಪ್ಪ, ಬೇಗ ಮನೆಗೆ ಹೋಗ್ಬಿಟ್ಟು ಆ ಫೋಟೋನ ತಗೊಂಡ್ಬಂದು ಅಳಿಯಂದ್ರಿಗೆ ತಲುಪಿಸು. ಅಯ್ಯೋ ಅಪ್ಪ, ಯಾಕದೆಲ್ಲ? ಅಣ್ಣ ಹೇಗಿದ್ರು ಮನೆಗೆ ಹೋಗಿ ಫೋಟೋ ತೆಗೆದು ನನ್ನ ಫೋನಿಗೆ ಕಳ್ಸಿದ್ರೆ ನಾನು ಇವ್ರಿಗೆ ತೋರಿಸ್ತೀನಿ. ಹೇಗೂ ಯಾರ್ದು ಊಟ ಆಗಿಲ್ಲ, ಮೊದಲು ಆ ಕೆಲಸ ನೋಡೋಣ ಬಾ. ಅದು ಸರಿನೇ ಅನ್ಸುತ್ತೆ. ವೆಂಕಿ ಅವರೇ, ಇವ್ರ ಫೋನ್ಗೆ ಫೋಟೋ ಕಳಿಸಿ, ನಾನು ಹುಡ್ಕೋ ವ್ಯವಸ್ಥೆ ಮಾಡಿಸ್ತೀನಿ. ನಾವಿನ್ ಬರ್ತೀವಿ. ಬರ್ತೀನಪ್ಪ, ಬರ್ತೀನಮ್ಮ. ಸರಿಮ್ಮ, ಹುಷಾರು. ಸರಿ, ಬನ್ನಿ ಊಟಕ್ಕೆ ಹೋಗೋಣ. ರೀ, ಹಾಂ ತಗೋ. ಥ್ಯಾಂಕ್ ಯು ಜಾನಿ ಅವರೇ. ರೀ, ನಾಳೆ ನಿಮ್ಗೇನು ಕೆಲಸ? ನಾಳೆ ಆ್ಯಸ್ ಯೂಶುವಲ್ 2 ಮೀಟಿಂಗು ಮುಗಿಸ್ಕೊಂಡು ಮನೆಗೆ ಬರೋದಷ್ಟೇ. ಯಾಕೆ, ಏನಾಯಿತು? ಅಂದರೆ ಬೇಗ ಹೊರಡ್ತೀರಾ ಅನ್ನಿ. ಯಾಕೆ ಜಾನಿ ಅವರೇ, ನಾನು ಹೋಗ್ಬಾರ್ದಾ? ಅಲ್ಲ, ನೀವು ಒಂದು ಮಾತು ಹೇಳಿ, ನಾನು ಎಲ್ಲ ಕೆಲಸ ಬಿಟ್ಟು ಆರಾಮಾಗಿ ಮನೆಗೆ ಬಿಡ್ತೀನಿ. ಅಯ್ಯೋ, ನಾನು ಅದಕ್ಕೆ ಕೇಳಲಿಲ್ಲ. ನೀವು ಬೇಗ ಹೋಗಬೇಕು ಅಂದರೆ ನಾನು ಬೇಗ ಎದ್ದು ತಿಂಡಿ ರೆಡಿ ಮಾಡಬೇಕಲ್ವಾ, ಅದಕ್ಕೆ ಕೇಳಿದ್ದು. ತಿಂಡಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ನನಗೆ ಫಸ್ಟ್ ಅಪಾಯಿಂಟ್ಮೆಂಟ್ ಇರೋದೇ ಅರ್ಲಿ ಮಾರ್ನಿಂಗು ಬಿಡ್ತೀವಿ. ಅಲ್ಲೊಂದು ಹೊಸ ಪ್ಲ್ಯಾಂಟ್ ಓಪನ್ ಆಗ್ತಾ ಇದೆ. ಸೊ ಅಲ್ಲಿ ಬಿ ದೇರ್ ಅರ್ಲಿ. ನಾನು ಅಲ್ಲೇ ತಿಂಡಿ ಮಾಡ್ಕೊತೀನಿ. ಹಾಗಾದರೆ ನಾಳೆ ಇವ್ರು ಬೇಗನೆ ಮನೆಯಿಂದ ಹೋಗ್ತಾರೆ, ಬರೋದು ಸಂಜೆ ಆಗುತ್ತೆ. ಅಷ್ಟರಲ್ಲಿ ನಾವು ಅಮ್ಮನ್ನ ಅಲ್ಲಿಂದ ಬಿಡಿಸ್ಕೊಂಡು ಬರ್ಬೋದು ಅನ್ಸುತ್ತೆ. ಸರಿ ರೀ, ನಿಮ್ಮ ಕೆಲಸ ಮುಂದುವರಿಸಿ. ಹಾಂ, ಥ್ಯಾಂಕ್ ಯು. ಹೇಳು ಜಾನು. ಹಲೋ ವಿಶ್ವ, ನಾಳೆ ಜಯಂತ್ ಅವರು ಬಿಡದಿ ಹತ್ರ ಎಲ್ಲೋ ಮೀಟಿಂಗಿಗೆ ಹೋಗ್ತಿದ್ದಾರಂತೆ. ಅವ್ರು ಆ ಕಡೆ ಹೋಗ್ತಿದ್ದಾಗೆ ನಾವು ಹೋಗಿ ಅಮ್ಮನ ಬಿಡಿಸ್ಕೊಂಡು ಬರೋಣವಾ? ನಿಂಗೆ ನಾಳೆ ಬರೋಕ್ಕಾಗುತ್ತಾ? ನೀನು ಹೂ ಅನ್ನು ಜಾನು, ನಾನು ಈಗಲೇ ಬಂದ್ಬಿಡ್ತೀನಿ. ಈಗಲೇ ಬೇಡ, ನಾಳೆ ಬಾ, ಅಷ್ಟು ಸಾಕು. ಸರಿ, ಓಕೆ, ನಾನು ಬರ್ತೀನಿ. ನೀನು ಆರಾಮಾಗಿ ಮಲ್ಕೋ. ಸರಿಮ್ಮ, ನಾನು ನಿಂಗೆ ಆಮೇಲೆ ಕಾಲ್ ಮಾಡ್ತೀನಿ.